ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಇಂದ ಅಗೇನ್ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಸೊ ಬಿಗ್ ಬಾಸ್ ಬೇಗನೆ ಬರ್ತಾ ಇದೆ ಅಂತ. ಬಟ್ ಸೊ ಇವಾಗ ಇನ್ನೊಂದು ಅಪ್ಡೇಟ್ ಬರ್ತಿರೋದ್ರಿಂದ ಕಾಮನರ್ಸ್ಗಳಿಗೆ ಸೊ ಬಿಗ್ ಬಾಸ್ ಒಳಗಡೆಗೆ ಅವಕಾಶ ಕೊಡಲಿಕ್ಕೋಸ್ಕರನೇ ಸೊ ಒಂದು ಆಡಿಷನ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಆ ಆಡಿಷನಲ್ಲಿ ನೀವು ಕೂಡ ಭಾಗವಹಿಸಬಹುದು ಆ್ಯಂಡ್ ಆ ಫಾರ್ಮ್ನ ಫಿಲ್ ಮಾಡಿ ಸೊ ನೀವು ಕೂಡ ಆ ಒಂದು ಆಡಿಷನಲ್ಲಿ ಭಾಗವಹಿಸಿ ಸೊ ಶಾರ್ಟ್ ಲಿಸ್ಟ್ ಏನಾದರೂ ಆದರೆ ಖಂಡಿತವಾಗ್ಲೂ ನಿಮಗೆ ಇನ್ನೊಂದು ಶೋನಲ್ಲಿ ಎಂಟ್ರಿಗೆ ಸಿಗುತ್ತೆ. ಸೊ ಆ ಒಂದು ಶೋನಲ್ಲಿ ಏನಾದರೂ ವಿನ್ ಆದರೆ ಸೊ ಅಲ್ಲಿಂದ ನಿಮಗೆ ಬಿಗ್ ಬಾಸ್ಗೆ ನೇರವಾಗಿ ಸೊ ಒಳಗಡೆಗೆ ಹೋಗುವಂಥ ಅವಕಾಶ ಸಿಗುತ್ತೆ. BBK 13ಗೆ ಎಂಟ್ರಿ ಕೊಡುವಂಥ ಅವಕಾಶ. ಓಕೆ, ಅದು ಯಾವ ರೀತಿಯಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ಸೊ ಕ್ವಾಟ್ಲೆ ಕಿಚನ್ ಅಂತ ಶೋ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸೊ ಅಲ್ಲೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಿದೆ ಅಂತ ಹೇಳ್ತಾರೆ. ಮೇ ಬಿ ಇದೇ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಾಮಾನ್ಯ ಜನರಿಗೆ ಅಂದರೆ ಕಾಮನ್ ಮ್ಯಾನ್ಗಳಿಗೆ ಸೊ ಬಿಗ್ ಬಾಸ್ 13ಗೆ ಹೋಗುವಂಥ ಒಂದು ಅವಕಾಶ. ಸೊ ಆ ಅವಕಾಶಕ್ಕೆ ಒಂದು ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಆ ಫಾರ್ಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನ ಫಾರ್ಮ್ ಫಿಲ್ ಮಾಡಿದ್ರೆ ಸೊ ಬಿಗ್ ಬಾಸ್ ಅವರು ವೆರಿಫೈ ಮಾಡ್ತಾರೆ. ಸೊ ಅದರಲ್ಲಿ ನೀವೇನೋ ಸೆಲೆಕ್ಟ್ ಆದರೆ ಸೊ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಒಂದು 40ರಿಂದ 50 ಜನದ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಶೋ ಬರುತ್ತೆ. ಅದು ಯಾವುದು ಅಂತಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋ ರೀತಿಯಲ್ಲಿ. ಸೊ ಆ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಏನಾದರೂ ನೀವೇನಾದರೂ ಸೆಲೆಕ್ಟ್ ಆಗಿ ಅದರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಅವ್ರು ಕೊಟ್ಟಿರೋಂಥ ಟಾಸ್ಕ್ ಆದರೂ ಆಗಿರ್ಬೋದು, ಏನೇ ಒಂದು ಆ್ಯಕ್ಟಿವಿಟಿನಾದರೂ ನೀವು ಒಳ್ಳೆ ರೀತಿಯಲ್ಲಿ ಬೆಟರ್ ಆಗಿ ಮಾಡಿ ಸೊ ಅದರಿಂದ ಏನಾದರೂ ನೆಕ್ಸ್ಟ್ ಬಿಗ್ ಬಾಸ್ 13ಗೆ ಸೆಲೆಕ್ಟ್ ಆದರೆ ಸೊ ನಿಮಗೆ ಒಳಗಡೆಗೆ ಹೋಗುವಂಥ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಹೇಳಿದ್ದೀನಿ, ಆ ಫಾರ್ಮ್ನ ಫಿಲ್ ಮಾಡಿ ಆ್ಯಂಡ್ ಅದನ್ನು ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡಿದಾದಮೇಲೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಆ ಒಂದು ಶೋನಲ್ಲಿ ಏನಾದರೂ ನೀವು ವಿನ್ ಆದರೆ ಸೊ ನಿಮಗೆ ಬಿಗ್ ಬಾಸ್ 13ಗೆ ಹೋಗೋವಂಥ ಅವಕಾಶ ಇರುತ್ತೆ. ಮೇ ಬಿ 3ರಿಂದ 4 ಒಂದು ಕಂಟೆಸ್ಟೆಂಟ್ಗಳಿಗೆ ಸೊ ಕಾಮನ್ ಮ್ಯಾನ್ಗಳಿಗೆ ತೊಗೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಮೇ ಬಿ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನೋವಂಥ ಒಂದು ಶೋ ಇದೆಯಲ್ಲ, ಸೊ ಅದನ್ನು ಪ್ರೀವಿಯಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಸೊ ಕೆಲವ್ರನ್ನ ಜಡ್ಜ್ ಆಗಿ ನೇಮಕ ಮಾಡಬಹುದು ಅಂತ ನನಗನ್ಸುತ್ತೆ. ಸೊ ಅದು ಯಾರ್ಯಾರು ಇರುತ್ತೆ ಅಂತ ನೋಡೋಣ. ಬಟ್ ಇವಾಗ ಕಾಮನ್ ಮ್ಯಾನ್ಗಳು ಅಂದರೆ ನಿಮಗೇನಾದರೂ ಬಿಗ್ ಬಾಸ್ ಮನೆಗೆ ಹೋಗುವಂಥ ಅವಕಾಶ ಏನಾದರೂ ಅಥವಾ ಆಸೆ ಅವಕಾಶ ಅಲ್ಲ ಆಸೆ ಏನಾದರೂ ಇದೆ, ಒಂದು ಅವಕಾಶ ಬಂದಿದೆ. ಸೊ ಆ ಒಂದು ಅವಕಾಶನ ಉಪಯೋಗ ಮಾಡ್ಕೊಬೇಕು ಅಂತಂದರೆ ಸೊ ಆ ಫಾರ್ಮ್ನ ಫಿಲ್ ಮಾಡಿ ಅದರಲ್ಲಿ ಕೆಲವೊಂದು 3 ಮಿನಿಟ್ಸ್ ವಿಡಿಯೋನ ಇದೆ. ಸೊ ಅದನ್ನು ಕೂಡ ಮಾಡಿ ಸೊ ಅದನ್ನು ಸಬ್ಮಿಟ್ ಮಾಡಿ ಸೊ ಅದನ್ನು ಬಿಗ್ ಬಾಸ್ ಟೀಮ್ ಅವರು ವೆರಿಫೈ ಮಾಡಿ ಸೊ ನಿಮಗೆ ಮೀನ್ಸ್ ನೀವೇನಾದರೂ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಸೊ ಅವ್ರು ನಿಮ್ಮನ್ನ ಕಾಲ್ ಮಾಡ್ತಾರೆ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಶಾರ್ಟ್ ಲಿಸ್ಟ್ ಮಾಡಿ ಸೊ ನಿಮಗೆ ಆ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋ ಇದೆಯಲ್ಲ ಸೊ ಅದರಲ್ಲಿ ಎಂಟ್ರಿ ಸಿಗುತ್ತೆ. ಅಲ್ಲಿಂದ ಸೊ ನೀವೇನಾದರೂ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರೆ ಸೊ ನೀವು ಡೈರೆಕ್ಟಾಗಿ ಬಿಗ್ ಬಾಸ್ 13ಗೆ ಎಂಟ್ರಿ ಕೊಡಬಹುದು ಅಂತಲೇ ಹೇಳ್ತೀನಿ. ಜಸ್ಟ್ ಟ್ರೈ ಮಾಡಿ, ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ. ಓಕೆ, ಏನು ಕಳ್ಕೊಳ್ಳೋಕ್ಕೇನಿಲ್ಲ, ಜಸ್ಟ್ ಟ್ರೈ ಮಾಡ್ಬೋದು. ಆ್ಯಂಡ್ ಆಸೆ ಇಟ್ಕೊಬೇಡಿ ಸೊ ನಾವು ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ. ಜಸ್ಟ್ ಟ್ರೈ ಮಾಡಿ. ಸೊ ಹೋಗೋವಂಥ ಒಂದು ಅವಕಾಶ ಸಿಕ್ಕರೆ ಒಳ್ಳೆಯದು, ಇಲ್ಲ ಅಂತಂದರೆ ಜಸ್ಟ್ ನಾವು ಟ್ರೈ ಮಾಡಿದ್ರಿ ಅನ್ನೋವಂಥ ಒಂದು ನೆಮ್ಮದಿ ಅಥವಾ ಒಂದು ಸಮಾಧಾನ ಇರುತ್ತೆ ಅಂತಲೇ ಹೇಳ್ಬೋದು. ಅವಕಾಶ ಸಿಕ್ಕಿದೆ, ಯೂಸ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದೇ ರೀತಿಯ ವಿಡಿಯೋಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬಾಯ್.